ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅರವಿಂದ್ ರತನ್. ನೋಡಿ, ನಿಮ್ಮ ವೈಫ್, ನಿಮ್ಮ ಗರ್ಲ್ ಫ್ರೆಂಡು, ನಿಮ್ಮ ಮದರ್, ನಿಮ್ಮ ಸಿಸ್ಟರ್ ಯಾರಾದರೂ 5, 14, 23ನೇ ತಾರೀಕಲ್ಲಿ ಹುಟ್ಟಿದ್ರೆ ಈ ಇನ್ಫಾರ್ಮೇಷನ್ ನಿಮಗೆ ಅವ್ರಿಗೆ ಹೇಗೆ ಅವ್ರ ಜೊತೆಗೆ ಇರ್ಬೋದು, ನೀವು ಒಂದು ಅವ್ರಿಗೆ ಪಾಸಿಟಿವ್ ನೆಗೆಟಿವ್ಸ್ನ ಅರ್ಥ ಮಾಡ್ಕೊಂಡು. ನೋಡಿ, 5s ಅಂದರೆ ಒಂದು ಒಳ್ಳೆ ಕ್ವಿಕ್ ಕಮ್ಯುನಿಕೇಟರ್ಸು, ಒಂಥರ ಫಾಸ್ಟ್ ಮೈಂಡ್ ಓಡ್ತಾ ಇರುತ್ತೆ. ನೋಡಿ, ಕೆಲವೊಂದ್ಸಲಿ ಏನಾಗುತ್ತೆ ಅಂದರೆ ಈ ಫಾಸ್ಟ್ ಮೈಂಡ್ ಓಡಿದಾಗ ಕೆಲವೊಂದ್ಸಲಿ ಮಾತಲ್ಲೇ ಏನೇನೋ ಹೇಳ್ಬಿಡ್ತಾರೆ. ಒಂದೊಂದ್ಸಲಿ ಅಂತಂದರೆ ಯೋಚನೆ ಮಾಡ್ದೇ ಕೆಲವೊಂದು ವಿಷಯ ಹೇಳ್ತಾರೆ. ಇದನ್ನು ನೀವು ಅರ್ಥ ಮಾಡ್ಕೊಬೇಕು. ಅವರೊಂದು ಇದೊಂದು ಮೈನಸ್ ಅಂತಲೇ ಇಟ್ಕೊಳ್ಳಿ. ಅದನ್ನು ಅರ್ಥ ಮಾಡ್ಕೊಬೇಕು. ಬಟ್ ಫಾಸ್ಟಾಗಿ ಕಮ್ಯುನಿಕೇಟ್ ಮಾಡ್ತಾರೆ, ಸ್ವಲ್ಪ ಯೋಚನೆ ಮಾಡದೆ ಮಾತಾಡ್ತಾರೆ ಕೆಲವೊಂದು ವಿಷಯದಲ್ಲಿ. ಆದರೆ ಫ್ರೀಡಮ್ಸ್ ತುಂಬ ಲವ್ ಮಾಡ್ತಾರೆ. ಮತ್ತು ಅದೇ ಥರ ಒಂದು ಒಳ್ಳೆ ಸೇಲ್ಸ್ ಪರ್ಸನ್ಸ್ ಇವರು. ನೋಡಿ, ನನ್ನದು ಕೆಲಸ ಮಾಡೋರಿಗೆ ಹೇಳ್ತಾ ಇರೋದು ಅದೇ ಥರ. ಇವರು ಹೇಗೆ ಅಂತಂದರೆ ಒಂಥರ ತುಂಬ ಎಕ್ಸ್ಪ್ರೆಸಿವ್ ಪರ್ಸನ್ಸ್. ಅಂದರೆ ನಿಮ್ಗೆ ಏನಾದರೂ ಒಂದು ವಿಷಯ ಹೇಳ್ಬೇಕಂದ್ರೆ ತುಂಬ ಎಕ್ಸ್ಪ್ರೆಸಿವ್ ಆಗಿ ಹೇಳ್ತಾರೆ. ಇದನ್ನು ನೀವು ವ್ಯಾಲ್ಯೂ ಮಾಡಬೇಕು ಅವ್ರಿಗೆ. ಯಾವಾಗ ನೀವು ವ್ಯಾಲ್ಯೂ ಮಾಡಿಲ್ಲ ಅಂತಂದರೆ ಅಗೇನ್ ಒಂದು ಸ್ವಲ್ಪ ಅಕಸ್ಮಾತ್ ನೀವು ಯಾರಾದ್ರೂ ಕಂಟ್ರೋಲ್ ಮಾಡೋಕ್ಕೆ ಹೋದರೆ ಅವ್ರನ್ನ, ಏನೋ ರೂಟೀನ್ ಅನ್ನೋದು ಅಷ್ಟು ಇಷ್ಟ ಇಲ್ಲ. ಅವ್ರನ್ನ ಕಂಟ್ರೋಲ್ ಮಾಡಬಾರ್ದು. ನೀವು ಎಷ್ಟು ಕಂಟ್ರೋಲ್ ಮಾಡೋಕ್ಕೆ ಹೋಗ್ತೀರೋ ಅಷ್ಟು ಅವ್ರಿಗೆ ನೆಗೆಟಿವ್ ಥಾಟ್ಸು, ನೆಗೆಟಿವ್ ಫೀಲಿಂಗ್ಸ್ ಬರುತ್ತೆ. ಅದೇ ಥರ ಒಂದು ಸ್ವಲ್ಪ ರೆಸ್ಲೆಸ್ ಆಗಿಬಿಡ್ತಾರೆ ಕೆಲವೊಂದು ವಿಷಯದಲ್ಲಿ. ನೀವೇನಾದರೂ ಎಮೋಷ್ನಲಿ ಅವ್ರನ್ನ ರೆಸ್ಟ್ರಿಕ್ಟ್ ಮಾಡೋಕ್ಕೆ ಹೋದರೆ ರೆಸ್ಲೆಸ್ ಆಗಿಬಿಡ್ತಾರೆ. ಈ ಇನ್ಫಾರ್ಮೇಷನ್ ಕರೆಕ್ಟಾಗಿದ್ದರೆ ಯೂಸ್ ಮಾಡ್ಕೊಳ್ಳಿ. ಆಲ್ ದ ವೆರಿ ಬೆಸ್ಟ್.